आइए रुक करते हैं खबर की ओर। बेंगलोर से बड़ी खबर। बेंगलोर में 27 दिसंबर 2025 को एक विशेष कार्यक्रम का आयोजन किया गया। जी हां, जिसमें राघव लॉरेंस ट्रस्ट ने कन्नड़ फिल्म शिवलीला की टीम को सम्मान प्रदान किया। जी हां, इस अवसर पर फिल्म का आधिकारिक पोस्टर भी रिलीज किया गया है। यह फिल्म जल्द ही सिनेमा घरों में रिलीज होने वाली है और इसके पोस्टर ने दर्शकों में काफी उत्साह जगाया है। कार्यक्रम में फिल्म के कलाकारों, निर्देशकों और निर्माताओं ने शिराकत की। ट्रस्ट की ओर से टीम को सम्मानित करने के लिए उद्देश्य कन्नड़ सिनेमा को प्रोत्साहन बताया गया। जी हाँ, शिवलीला एक नई कन्नड़ फिल्म है जो अपनी अनोखी कहानी और प्रस्तुति के लिए चर्चा में है। पोस्टर लॉन्च के साथ ही फिल्म की रिलीज को लेकर उम्मीद भी बढ़ाई गई है। ನಾನು ನನ್ನ ದೋಸ್ತರು ಅಂದ್ರೆ ಭಾರಿ ಗಾಡಿಗ ಎಲ್ಲದಕ್ಕೂ ಮಸ್ತು ಅಂದ್ರೆ ಭಾರಿ ಗಾಡಿಗ ಸುಸ್ತವಾಗಿ ಬಂತು ನಿಂತೆ ಭಾರಿ ಗಾಡಿಗ ಭಾರಿ ಗಾಡಿಗ ಭಾರಿ ಗಾಡಿಗ ಮಸ್ತು ಮಸ್ತು ಹುಡುಗಿ ಬಂದ್ರೆ ಭಾರಿ ಗಾಡಿಗ. ನನ್ನ ಹೆಸರು ಮನೋಜ್ಞ ಅಂತ. ಆಗಲೇ ಒಂದು ಮಗು ಹೆಸರು ಮನೋಜ್ಞ ಅಂತ ಇತ್ತು. ನಾನು ಕೂಡ ನಾನು ಮನೋಜ್ಞ, ನಾನು ಸೀನಿಯರು, ಅವರು ಜೂನಿಯರು. ತುಂಬ ಸಂತೋಷ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ವಿ ವೆಂಕಟೇಶ್ ಅವರು ಇಷ್ಟು ಅದ್ಭುತವಾಗಿ ಅವನು ಹೇಳಿ ಬಳಸ್ತಾ ಇರ್ತಾರೆ ಪದನ ಅಮೋಘ ಅಮೋಘ ಅಂತ. ಅಮೋಘವಾಗಿ ಈ ಕಾರ್ಯಕ್ರಮ ನಾವು ಇವತ್ತು ರೂಪಿಸಿದ್ದಾರೆ, ಅವರು ನೆರವೇರಿಸ್ಕೊಟ್ಟಿದ್ದಾರೆ ಕೂಡ. ಅಲೋ, ನಾವು ಕೂಡ ಈ ಒಂದು ಆನಂದದ ಸವಿಯನ್ನು ಕೂಡ ನಾವು ಹೋಗ್ಲಿಂದ ನಾವು ಸುಮಾರು 2 ವಾರದಿಂದ ನಾವು ಕೂಡ ಸವಿತಾ ಇದ್ದೀವಿ. ಬಹಳ ಮುಖ್ಯವಾಗಿ ಇವತ್ತಿನ ಒಂದು ಕಾರ್ಯಕ್ರಮ ಏನು, ಈ ರಾಘವ ಲಾರೆನ್ಸ್ ಟ್ರಸ್ಟ್ ಅವರ ವತಿಯಿಂದ ಒಂದು ಶಿವಲೀಲಾ ಬೂದಿ ಮುಚ್ಚಿದ ಕೆಂಡ ಸಬ್ ಟೈಟ್ಲು ತುಂಬ ಚೆನ್ನಾಗಿದೆ. ಈ ಒಂದು ಶಿವಲೀಲಾ ಚಿತ್ರತಂಡ ಯಶಸ್ವಿಯಾಗಿ ಚಿತ್ರ ಪ್ರದರ್ಶನ ಆಗಲಿ, ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಕರ್ನಾಟಕದ ರಾಜ್ಯದಾದ್ಯಂತ ಎಲ್ಲ ಕಡೆ ಎಲ್ಲ ಚಿತ್ರಮಂದಿರಗಳಲ್ಲಿ, ಮಲ್ಟಿಪ್ಲೆಕ್ಸ್ಗಳಲ್ಲಿ, ಸಿಂಗಲ್ ಸ್ಕ್ರೀನ್ಗಳಲ್ಲಿ ಸಾಕಷ್ಟು ಭರ್ಜರಿ ಯಶಸ್ಸನ್ನು ಕಾಣಲಿ ಈ ಚಿತ್ರದಿಂದ ತಂಡ ಅಂತ ನಾನು ನನ್ನ ಮನಪೂರ್ವಕವಾಗಿ ನಾನು ಹಾರೈಸ್ತಾ ಇದ್ದೀನಿ. ಜೊತೆಗೆ ಈ ಚಿತ್ರತಂಡದ ಒಂದು ಜೊತೆಗೆ ನಾವೆಲ್ಲ ಇರ್ತೀವಿ, ನಾವೆಲ್ಲರೂ ಕೂಡ ಆ ಚಿತ್ರವನ್ನು ನೋಡ್ತೀವಿ, ನೋಡೋದಕ್ಕೆ ಹೇಳ್ತೀವಿ. ಚಿತ್ರವನ್ನು ಎಲ್ಲರೂ ಕೂಡ ಹೋಗಿ ಟಿಕೆಟ್ ಖರೀದಿ ಮಾಡಿ ನಾವು ಚಿತ್ರಗಳನ್ನು ನೋಡಬೇಕು. ಎಲ್ಲೂ ಪೈರಸಿ ಆಗದೆ ನೋಡ್ಕೋಬೇಕು. ಚಿತ್ರವನ್ನು ನಾವು ಕನ್ನಡ ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕು. ಹಾಗಾಗಿ ಎಲ್ಲರೂ ಕೂಡ ಹೋಗಿ ಚಿತ್ರವನ್ನು ನೋಡಿ, ನೀವು ನೋಡಿ, 10 ಜನಗಳಿಗೆ ರೆಕಮೆಂಡ್ ಮಾಡಿ ಚಿತ್ರ ನೋಡಿ, ಕನ್ನಡ ಚಿತ್ರಮಂದಿರಕ್ಕೆ ಹೋಗಿ ಅಂದ್ಬಿಟ್ಟು ನೀವೆಲ್ಲ ಹೇಳಬೇಕು. ಅದೇ ರೀತಿ ನಾನು ಕೂಡ ನೋಡ್ತೀನಿ. ನನಗೆ ಗೊತ್ತಿರುವಂಥ ಎಲ್ಲ ಸ್ನೇಹಿತರು ಕೂಡ ನನಗೆ ಈ ಚಿತ್ರವನ್ನು ರೆಫರ್ ಮಾಡಿ ನೋಡೋದಕ್ಕೆ ಹೇಳ್ತೀನಿ ಅಂತ ಹೇಳ್ತಾ ಈ ಚಿತ್ರದಿಂದ ಯಶಸ್ವಿಯಾಗಲಿ ಅಂತ ನಾನು ಕೋರ್ಕೊಂತ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ವೇದಿಕೆಯಲ್ಲಿರುವಂಥ ಕಲಾವಿದರು ಹಾಗೂ ಗಣ್ಯ ವ್ಯಕ್ತಿಗಳು ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ನಗುಮುಖದ ಸರದಾರ ವೆಂಕಟೇಶ್ ನಾನು ಇಟ್ಟಿರೋದು. ಅವ್ರಿಗೆ ಯಾವಾಗಲೂ ನಕ್ಕೊಂಡಿರ್ತಾರೆ, ಯಾರಿಗೂ ಏನೂ ಒಂದು
ಭೇದ ಭಾವ ಆ ಥರ ಎಲ್ಲ ಏನೂ ಮಾಡಲ್ಲ. ನೋಡಿ ಎಷ್ಟು ಜನಕ್ಕೆ ಸೇರಿಸಿದ್ದಾರೆ ಅವರು. ನಮ್ಮ ಶಿವಲೀಲಾ ಚಿತ್ರತಂಡಕ್ಕೆ ಶುಭ ಕೋರ್ತಾ ಇದ್ದೀನಿ. ಇದು ಪೋಸ್ಟರ್ ರಿಲೀಸ್ಗೆ ನಾನು ಆಕಸ್ಮಿಕವಾಗಿ ಇಲ್ಲಿ ಬಂದಿದ್ದೀನಿ. ನನಗೆ ತುಂಬ ಖುಷಿ ಆಗ್ತಾ ಇದೆ ಈ ಫಿಲಮ್ ಸಕ್ಸಸ್ ಆಗಿ. ಆಮೇಲೆ ಈ ಫಿಲಮಲ್ಲಿ ಆ್ಯಕ್ಟ್ ಮಾಡಿರೋರಿಗೆಲ್ಲ ಒಳ್ಳೇದಾಗಲಿ. ಇದು ತುಂಬ ಸಕ್ಸಸ್, ನಾವೆಲ್ಲ ಎನ್ಕರೇಜ್ ಮಾಡ್ತೀವಿ. ನಿನ್ನೆ ತಾನೇ ನಾವು 400 ಜನ 45 ಮೂವಿ ಬಂದಿದ್ದಿಲ್ಲ ಇವಾಗ ಶಿವರಾಜ್ ಕುಮಾರ್ ಅವ್ರದ್ದು 45. ಅದಕ್ಕೆ ನಾನು 300 ಜನ 400 ಜನ ಲೇಡೀಸೇ ನಾವು ಹೋಗಿದ್ವಿ. ನಾವು ಅದೆಲ್ಲ ಸಪೋರ್ಟ್ ಮಾಡ್ತೀವಿ. ದಯವಿಟ್ಟು ನಮಗೆ ಹೇಳಿ. ಕಾರ್ಯಕ್ರಮ நடந்ததுக்கு சிவலீலா தண்ட அப்படின்ற மூவி வந்து இப்போ லான்ச் பண்ணிட்டு இருக்கீங்க இல்லையா? இது வந்து தமிழில் வந்து காஞ்சனா அப்படின்ற ஒரு மூவியாக இருக்குது. இந்த மூவி வந்து எதனால் வந்து உருவாயிருக்கு அப்படின்னா, அதாவது அரவாணிகள்ன்ற மூவி வந்து அது எப்படி வந்து மக்கள்கிட்ட கொண்டு போகிறாங்க அதை வச்சு தான் வந்து இந்த மூவி வந்து கிரியேட் பண்ணிட்டு இருக்கீங்க. அது வந்து தமிழ் ஆல்ரெடி வந்திருக்கு. இப்போ கன்னடாவில் வந்து வரதுக்காக ராகவா லாரன்ஸ் ட்ரஸ்ட் அவங்க மூலமாக வந்து இந்த வெங்கடேஷ் சார் அவர் வந்து இந்த மூவி எடுக்கிறதுக்கு முழு ஒத்துழைப்பு தரதா சொல்லியிருக்காங்க. பட் இந்த மூவி வந்து கன்னடாவில் நல்ல திருப்தியான முறையில் கன்னட நாட்டில் நல்லா தெளிவாக மூவி வந்து லான்ச் ஆகணும்னு சொல்லிட்டு கடவுள்கிட்ட பிரார்த்தனை பண்ணிக்கிறேன். பட் இதில் வந்து என்ன ஒரு விஷயம்னா, இந்த மூவி வந்து மிஸ்ஸஸ் கலைச்செல்வி அவங்க வந்து சார் வெங்கடேஷ் சாரோட சேர்ந்து நல்ல முறையில் செஞ்சு நல்ல ஒரு மூவியில் வந்து நல்ல ಲಾಂಚ್ ಆಗಿ வெளியே வரணுன்றது என்னுடைய ಶಿವಲೀಲಾ ಚಿತ್ರತಂಡ ಪರವಾಗಿ ನಮ್ಮ ವೆಂಕಟೇಶ್ ಸರ್ ಅವರು ನಿನ್ನೆ ನನ್ನ ಕೈಲಿ 1 ನಿಮಿಷಗಳ ಕಾಲ ವಿಡಿಯೋವನ್ನು ಮಾಡಿಸ್ಬಿಟ್ರು. ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಅದೇ ರೀತಿ ನಮ್ಮ ಮಂಗಳಮುಖಿ ಸ್ಥಾನದಲ್ಲಿರುವಂಥ ನಮ್ಮ ಮಂಜಮ್ಮ ಜೋಗತಿಯವರು ಕೂಡ ಅವರು ನಟನೆ ಮಾಡಿದ್ದಾರೆ. ಅವರು ಕೂಡ ತುಂಬ ದೊಡ್ಡ ಮಹಿಳಾ ಘಟಕಿ ಅಂತ ಶಿವಲೀಲಾ ಟೀಮ್ಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಇದೇ ತರ ಮೂವಿಯಿಂದ ಹಲವಾರು ಬರಲಿ, ಚೆನ್ನಾಗಿರ್ಲಿ, ದೇವ್ರು ಒಳ್ಳೇದ್ ಮಾಡಲಿ. ಆ ಶಿವಂದು ಆಶೀರ್ವಾದ ನಿಮ್ ಟೀಮ್ ಮೇಲೆ ಇರ್ಲಿ ಅಷ್ಟೇ ಹೇಳಕ್. ಶಿವಲೀಲಾ ಫಿಲಮ್ ನ ರಾಘವ ಕಡೆಯಿಂದ ಡೆಡಿಕೇಟ್ ಆಗ್ತಾ ಇದೆ ಇವತ್ತು. ಸೊ ಅದಕ್ಕಾಗಿ ನಾನು ಮಾಡ್ತಾ ಇರೋದು. ಆಲ್ರೆಡಿ ಕಾಂಚನ ಅಂತ ಒಂದು ಮೂವಿ ಬಂದಿದೆ ಮಂಗಳಮುಖಿಯರಿಗೋಸ್ಕರ. ಅದನ್ನೇ ನಾನು ಮಾಡ್ತಾ ಇದ್ರಿಂದ ಅವ್ರು ಸಪೋರ್ಟ್ ಮಾಡ್ತಾ ಇದೆ. ಇದಕ್ಕೋಸ್ಕರ ಅದ್ರ ಕಡೆಯಿಂದ ಟ್ರಸ್ಟ್ ಮಾಡ್ತಾ ಇದ್ರಿ. ಟ್ರಸ್ಟ್ ಕೈ ಕಾಲು ಇರ್ತಾರೆ, ಊಟ ಮಕ್ಕಳು, ಆಮೇಲೆ ತಾಯಿ ತಂದೆ ಇರೋದ್ರ ಅವರೆಲ್ಲ ಸಾಕ್ತಾ ಇದ್ದಾರೆ. ಸೊ ಅವ್ರ ಕಡೆಯಿಂದ ಡೆಡಿಕೇಟ್ ಮಾಡ್ತಾ ಇರೋದು. ನಾನು ಬೇರೆ ಯಾರು ಏನು ಮಾಡ್ತಾ ಇಲ್ಲ. ಸೊ ಆದಷ್ಟು ಎಲ್ಲರಿಗೂ ಸಪೋರ್ಟ್ ಮಾಡೋಣ. ಮಂಗಳಮುಖಿಯರ್ಗಾಗ್ಲಿ ಅಥವಾ ಯಾರೋ ತಾಯಿ ತಂದೆ ಇರ್ತಾರೆ ಕೈ ಕಾಲು ಅವ್ರು ಸಪೋರ್ಟ್ ಮಾಡೋಣ. ಬೇರೆಯವ್ರಿಗೆ ಏನು ಮಾಡ್ಬೇಕಂತ ಗೊತ್ತಿರಲಿಲ್ಲ. ಇವ್ರಿಗೆ ಆದಷ್ಟು ನಮಗೆ ಆದಷ್ಟು ಸಪೋರ್ಟ್. ಅದಕ್ಕಾಗಿ ಅವ್ರ ಕಡೆ ಶಿವಲೀಲಾ ಚಿತ್ರಕ್ಕೆ ಶುಭವಾಗಲಿ. ಶಿವಲೀಲಾ ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆದ್ರೆ ಎಲ್ಲ ಕನ್ನಡಿಗರು ಬಂದು ಆ ಶಿವಲೀಲೆಗೆ ಶಿವನ ಒಂದು ಅವತಾರಕ್ಕೆ ನಾವು ಪಾತ್ರರಾಗೋಣ. ಎಲ್ಲ ಬಂದು ಥಿಯೇಟರ್ ಅಲ್ಲೇ ಬಂದು ವೀಕ್ಷಣೆ ಮಾಡಿ. ಟಿವಿಯಲ್ಲಿ ನೋಡಬೇಡಿ, ಮೊಬೈಲಲ್ಲಿ ನೋಡಬೇಡಿ. ಅದ್ರ ಸಾರಾಂಶ ಅದು ಯಾರಿಗೂ ಅರ್ಥ ಆಗಲ್ಲ. ಥಿಯೇಟರ್ ಬಂದ್ರೆ ಅದು ಒಳ್ಳೆ ಸೌಂಡು, ಡಿಜಿಟಲ್ ಸೌಂಡು, ಡಾಲಿ ಸೌಂಡ್ ಎಲ್ಲ ಕೊಟ್ಟು ಮಾಡಿದ್ದೇವೆ. ಇನ್ನೊಂದು ವಾರದಲ್ಲಿ ಬಿಡುಗಡೆ ಪ್ರಯತ್ನ ಮಾಡಿದ್ದೇವೆ. ಎಲ್ಲ ಚಾನೆಲ್ನಲ್ಲಿ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಈ ಒಂದು ಶಿವಲೀಲಾ ಚಿತ್ರವನ್ನ ಪ್ರಮೋಟ್ ಮಾಡ್ತಾರೆ ಅಂತ ಹೇಳ್ತಾ ನಮ್ಮ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಮುಗಿಸ್ತೇವೆ. तो फिलहाल के लिए इतना ही। देखते रहिए 4 टीवी न्यूज।